ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡ್ದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ಇಲ್ಲಿ ನೋಡಿಪ್ಪ, ಬೆಳಗ್ಗೆನೆ ಇವತ್ತು ನಮ್ಮ ಮೇಡಮ್ ಅವ್ರು ಫೋನ್ ಹಚ್ಚಿದ್ರಿ. ಪೂರ್ವಿಕಾ ಒಡೆಯರ್ ಅಂತ ಹೇಳಂದ್ರಿ ಅವರು. ಅಮೇರಿಕ್ಲಿಂತ ರೀ, ಅಮೇರಿಕಾದಿದ್ದ ಅಮೇರಿಕ್ಲಿಂತ ಫೋನ್ ಹಚ್ಚಿದ್ರಿ. 5 ಸಾರಿ ನಮ್ಮ ಕಡೆ ಅವ್ರು ತೊಗೊಂಡ್ರು ನೋಡ್ರಿ. ಅವರು ತಂಗಿಯವ್ರೇನ ಅವ್ರ ಅಕ್ಕರ ಅಂದ್ರೆ ಇಲ್ಲಿ ಇರ್ತಾರಂತ್ರಿ, ಚೇತನ್ ಕಾಲೇಜ್ ಕಡೆ ಅಂದ್ರೆ ಇಲ್ಲೆಲ್ಲ ಅಕ್ಷಯ ಪಾರ್ಕ್ ಅಂತ್ರಿ. ಅವ್ರು ಬಂದು ತೊಗೊಂಡು ಹೋಗ್ತಾರ, ಅವ್ರಿಗೆ ಪ್ಯಾಕ್ ಮಾಡಿ ಇಡ್ರಿ ನೀವು ಅಂತಂದು ಹೇಳಿದ್ರಿ. ಮೇಡಮ್ ಥ್ಯಾಂಕ್ ಯು ರೀ, ಮೇಡಮ್ ಥ್ಯಾಂಕ್ ಯು ಸೋ ಮಚ್ ರೀ. ಎಲ್ಲಿ ಸಾರಿ ಸಿಗಂಗಿಲ್ಲ ಅನ್ನಂಗಿಲ್ಲ. ಆಮೇಲೆ ಅವ್ರ ತಂಗಿ ಇಲ್ಲೇ ಇದ್ರು ಕೂಡ ಹುಬ್ಳಿ ಒಳಗೆ ಹೋದ್ರೆ ತೊಗೋಬೋದಿತ್ತು, ಆದ್ರೆ ಇಲ್ಲ ನಿಮ್ಮ ಕಡೆನೇ ತೊಗೋಬೇಕಂತ ಅಂದ 5 ಸಾರಿ ನಮ್ಮ ಕಡೆ ತೊಗೊಂಡ್ರಿಲ್ರಿ. ಇದೊಂದು ಇವು 2 ರೀ, 5 ಸೀರೆ ತೊಗೊಂಡ್ರಿ ನೋಡ್ರಿಪ್ಪ ಅವ್ರು. ನನಗೂ ಒಂದು ಹೆಲ್ಪ್ ಆಗಲಿ ಅಂತ ಹೇಳಿ ನೀವು ಮಾಡ್ತಿರಲ್ರಿ, ಅದ ನನಗೆ ಖುಷಿ ರೀ. ಅದ ನನಗೆ ದೇವ್ರ ಆಶೀರ್ವಾದ ಐತಿಪ್ಪ ಅಂತ ಅನ್ನೋದು. ದೇವ್ರ ಎದ್ದು ಬಂದು ಏನು ಮಾಡಲ್ರಿ, ನಿಮ್ಮಂತ ಒಳ್ಳೆಯವ್ರ ಮನಸ್ಸಿನಾಗ ಹಾಕ್ತಾನಲ್ರಿ, ಅದಕ್ಕೆ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ರೀ ನಾನು. ಇವನೀಗ ಒಂದು ಕವರ್ ಒಳಗೆ ಹಾಕಿ ಕ್ಯಾರಿ ಬ್ಯಾಗ್ ಇಸ್ಕೊಂಬಂದ್ವಿ. ಅಮ್ಮ ಇಸ್ಕೊಂಡದ್ರ ನಿನ್ನೆ ಒಂದಿಷ್ಟು ಕ್ಯಾರಿ ಬ್ಯಾಗರ ಕೊಡ್ರಿಪ್ಪ, ಅವ್ರು ಸೀರೆ ಹಾಕಿ ಕೊಡಕ್ಕ ಅಂತಂದು ಕೊಟ್ಟಾರಿ ಅವ್ರು. ಅದ್ರೊಳಗೆ ಹಾಕಿ ಕೊಡೋಣ ಅವನು. ಸೀರೆನ ಸೈಡಿಗೆ ಎತ್ತಿಬಿಟ್ಟು ಹಾಸನ್ದವ್ರಂತ್ರಿ, ಹಾಸನ್ಲಿಂತನ ಅವರು ಇದು ಮಾಡತ್ತಾರೆ, ಕಮೆಂಟ್ ಮಾಡತ್ತಾರೆ. 3 ಸೀರೆ ಪರ್ಚೇಸ್ ಮಾಡತ್ತಾರೆ ಅವರು, ಅಥವಾ ಅದ್ರಾಗ ಎಷ್ಟು ಸೆಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ ರೀ. ಹಾಸನ್ಲಿಂತ ಅಂತೆ, ಹಾಸನ್ಲಿಂತ ಅಮೇರಿಕದಾಗ ಮೇಡಮ್ ಅವ್ರು ಬೆಳಿಗ್ಗೆ ಫೋನ್ ಹಚ್ಚಿದ್ದು. ಖುಷಿ ಆಯ್ತು. ಇದೆಲ್ಲ ಇನ್ಸ್ಟಾಗ್ರಾಮ್ಲಿಂದನೂ ಆಗಕ್ಕೆ ಸಾಧ್ಯ ಆಗಿದ್ರಿ. ಇನ್ಸ್ಟಾಗ್ರಾಮ್ಲಿಂತ ಎಷ್ಟು ಜನ ನನಗೆ ಸಾರಿ ತೊಗೊಳಕತ್ತಾರ ಅಂತ ಹೇಳಿದ್ರೆ ಅಷ್ಟು ಜನ ತೊಗೊಳಕತ್ತಾರೆ ನಿಜವಾಗ್ಲೂ ರೀ. ಅಲ್ಲಿಂತನ ಸ್ಕ್ರೀನ್ಶಾಟ್ ಹೊಡಿತಾರ, ಫೋಟೋ ಕಳ್ತಾರೆ. ಬೆಳಿಗ್ಗೆ ನೋಡ್ತೀನಿ ಎಷ್ಟು ಕಮೆಂಟ್, ಇವ್ನು ಹೆಂಗೆ ಕಳ್ಸೋದಪ್ಪ ರಿಪ್ಲೈ ಮಾಡ್ದ ಅನ್ಸಾಕತ್ತಿರ ನನಗೆ. ಅಷ್ಟು ಮೆಸೇಜ್ ಬಂದ್ಬಿಟ್ಟವ್ರಿ. ನಾನು ಅರ್ಷಿಯಾಗಿ ಹೇಳಿದೆ, ಅರ್ಷಿಯ ನಮ್ದು ನಂಬರ್ ಹಾಕಿ ಪಿನ್ ಮಾಡಿಬಿಡಮ್ಮ ಅದನ್ನು ಅಂತಂದು ಹೇಳಿದೆ ನಿನ್ನೆ ಇನ್ಸ್ಟಾಗ್ರಾಮ್ ಒಳಗಡೆ ಬಿಟ್ಟಿದ್ದಕ್ಕೆ ರೀ. ಹ್ಞೂ ಅಂತೇಳಿ ಮಾಡಿದ್ರೆ ಕಿ ತೊಗೋರಿ ಪಟಾಪಟ ಹಿಂಗೆ ಮಾಡಿ ಹಿಂಗೆ ತೆಗೆದ್ರೋಗಂದ್ರೆ ಮೆಸೇಜ್, ಹಿಂಗೆ ಮಾಡಿ ಹಿಂಗೆ ತೆಗೆದ್ರೋಗಂದ್ರೆ ಮೆಸೇಜ್ ರೀ. ಖುಷಿ ಆಯ್ತು ರೀ. ಅದರಿಂದ ನನಗೊಂದು ನೋಡಿರಿ, ಅವರ ಫೋನ್ ಹಚ್ಚಿದ್ರಿ ಈಗ. ಅಮೇರಿಕ್ ಮೇಡಮ್ ರೀ, ಅಮೇರಿಕ್ಲಿಂತ ಅಪೂರ್ವ ಮೇಡಮ್ ಅವ್ರನ್ನ ಫೋನ್ ಮಾಡಿದ್ದೆ. ಅಂದರೆ ಅವ್ರ ಅಕ್ಕರ್ ರೀ, ಅಕ್ಷಯ ಪಾರ್ಕ್ ಮಾಡಿರೋದು ಅವ್ರ ಅಕ್ಕರಂತ್ರಿ. ಅವ್ರಿಗೆ ನಿಮ್ಮ ನಂಬರ್ ಕಳಿಸ್ತೀನಿ ರೀ ಅಂತ ಹೇಳಿದ್ರೆ ಆಯ್ತು ರೀ ಅಂತಂದು ಹೇಳಿದ್ರಿ. 5 ಸಾರಿ ಅವ್ರು ತೊಗೊಂಡ್ರಿ. ಈಗ ಅವ ಹೊಳಮಳ ಇವು ಬರತ್ತವ್ರು, ಮೆಸೇಜ್ ಬರತ್ತವ್ರು ನನಗೂ. ಅದಕ್ಕೆ ನಾನೇನು ಮಾಡಿದೆ, ಹೋಗ್ಯವ್ರಿ ಅವು ಸಾರಿ ಅಂತ ಹೇಳಿದ್ರಿ. ಪಾಪ ಬೆಂಗಳೂರವ್ರಿ ಅವ್ರು ಇದು ಮಾಡಿದ್ರಿ, ಫೋನ್ ಹಚ್ಚಿದ್ರಿ. ಇಲ್ಲ ರೀ, ನನ್ನ ಕಡೆ ಇದ್ದಂಥ ಸಾರಿ ನಾನು ಫೋಟೋ ಬಿಡ್ತೀನಿ ನೋಡಿರಂತ ತಡ್ರಿ ನೀವು ಅಂತ ಹೇಳಿದ್ರಿ. ಅವ್ರು ಹೇಳ್ತಾರೆ, ಮೇಡಮ್ ಎಲ್ಲ ಕಡೆ ಸಾರಿ ಏನು ಸಿಗಂಗಿಲ್ಲ ಅನ್ನಂಗಿಲ್ಲ, ನಿಮ್ಗೂ ಒಂದು ಹೆಲ್ಪ್ ಆಯ್ತಲ್ರಿ, ನಿಮ್ಗೆ ಖುಷಿ ಆಯ್ತಲ್ರಿ ಅಂತಂದೆ. ಮೇಡಮ್ ತುಂಬ ಅಂದ್ರೆ ತುಂಬಾ ಖುಷಿ ಆಯ್ತು ರೀ ನನಗೆ. ಈಗ ನೋಡಿರಿ ಟೈಮ್ ಅಲ್ಲಿ 11 ಗಂಟೆ 15 ನಿಮಿಷ ಆಗುವಂತ. ನಮ್ಮ ಅರ್ಶಿನ ಒಂದು ಸ್ವಲ್ಪ ನಾಷ್ಟ ರೆಡಿ ಮಾಡಕತ್ತಾಳ್ರಿ. ನಾನು ಚೌಳಿಕಾಯಿ ಸೋಸಿ ಸ್ವಲ್ಪ ಪಲ್ಯ ಮಾಡೋಕೆ ಅಮ್ಮ ನೀರು ಕಾದಿದ್ದು ಒಲೆ ಹಸಿದ್ರೆ ಇಲ್ಲಿ ಫುಲ್ಲು ಹೊಗೆ ಆಗ್ಬಿಟ್ಟಿತ್ತು. ಅಮ್ಮ ಗುಂಡಿ ಇಟ್ಕೊಟ್ಟು ನಾನು ಅದು ಚೌಳಿಕಾಯಿ ಪಲ್ಯ ಮಾಡ್ತೀನಿ ರೀ. ಇಡ್ಲಿ ಅನ್ಮ ಒಳಗ್ರಿ. ಹಾಂ, ಇಲ್ಲಿ ಚೌಳಿಕಾಯಿ ಪಲ್ಯ ಮಾಡ್ಬೇಕಂತ ನೋಡ್ತೇವೆ. ಗುರ ಪುಡಿ ಖಾಲಿಗಿತ್ತು ರೀ. ಈಗ ಹೋಗಿ ತೊಗೊಂಬಂದು ಅವ್ನು ಹುರಿದು ಅರದು ಮಾಡೋಷ್ಟು ಟೈಮು ಈಗಿದಿಲ್ಲ ಅಂಥೇಳಿ ಅನ್ಬಿಟ್ಟಂದ್ರೆ ಲಾಸ್ಟ್ ಟೈಮ್ ನಾನೊಮ್ಮೆ ಹಸಿ ಕಡಲೆಬೇಳೆ ಹಿಟ್ಟು ಹಾಕಿ ಕುಕ್ಕರ್ ಒಳಗೆ ಒಂದು ಸಿಟಿ ಮಾಡಿಸಿದ್ದೆ ರೀ. ಚೌಳಿಕಾಯಿ ಪಲ್ಯ ಎಷ್ಟು ಟೇಸ್ಟ್ ಆಗಿತ್ತು ಅಂತ ಹೇಳಿದ್ರೆ ಅಷ್ಟು ಟೇಸ್ಟ್ ಆಗಿತ್ತು ಅದು. ಅದಕ್ಕೆ ಅದೇ ಥರನ ಮಾಡೋಕ್ಕಲ್ಲ ಎಲ್ಲ ಚೌಳಿಕಾಯಿ ಸೋಸಿ ತೊಳೆದು ಇಟ್ಕೊಂಡಿನಿ ರೀ ಅವನ್ನ. ಆಮೇಲೆ ಕಡೆ ಸ್ವಲ್ಪ ಎಲ್ಲ ಇದು ಬೆಳ್ಳುಳ್ಳಿ ಹಾಕಿ ಮೆಣಸಿನ್ಕಾಯಿ ಉಡ ಜಜ್ಜಿ ಇಟ್ಟೀನಿ ರೀ. ಉಳ್ಳಾಗಡ್ಡಿ ರೀ, ಟೊಮೆಟೊ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ರೀ. ಇಲ್ಲಿ ನಾನು ಕುಕ್ಕರಾಗ ಕಾಯ್ಕಿಟ್ಟೀನಿ ರೀ. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಮೆಣಸಿನ್ಕಾಯಿ ಜಜ್ಜಿ ಇಟ್ಕೊಂಡಿನಿ ರೀ, ಅದನ್ನು ಹಾಕೊಳ್ಳೋಣ ರೀ. ಫುಲ್ಲು ರೆಸಿಪಿ ತೋರಿಸ್ತೀನಿ, ಯಾಕಂದ್ರೆ ಭಾಳ ಟೇಸ್ಟ್ ಆಗಿತ್ತು ರೀ ಅದು ಅವತ್ತು. ಅದಕ್ಕೆ ನೀವು ನಾನು ಮಾಡಿದ ರೀತಿಯಲ್ಲಿ ಮಾಡಿರಿ, ಮನೆಯೊಳಗೆ ಒಂದು ಟ್ರೈ ಮಾಡಿರಿ, ಟೇಸ್ಟ್ ಭಾಳ ಆಗುತ್ತೆ ನೋಡಿರಿ. ಮೆಣಸಿನ್ಕಾಯಿ ಖಾರದವ ಏನೈತ್ರಿಪ್ಪ ಭಾಳ. ಇಷ್ಟು ಹಾಕಂತಾರೆ ನೋಡೋಣ ಸಾಕು. ಮತ್ತು ಅದು ಇದಾತಂದ್ರೆ ಉಳ್ಳಾಗಡ್ಡಿನೂ ಹಾಕೊಂಬಿಡಂತ ಅದ್ರ ಜೋಡಿ. 2 ಸ್ವಲ್ಪ ಚಲೋ ಫ್ರೈ ಆಗೋದ್ರೊಳಗಂದ್ರೆ ಚೌಳಿಕಾಯಿ ಹಾಕ್ಕೊಂಡು ಸ್ವಲ್ಪ ಕೈ ಆಡ್ಕೊಂಡ್ರಿ ಎಣ್ಣೆ ಒಳಗೆ. ಈಗ ನೋಡಿರಿ ಚಲೋ ಎಣ್ಣೆ ಒಳಗೆ ಕೈ ಆಡಬೇಕು ಚೌಳಿಕಾಯಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಈಗೇನು ಮಾಡೋಣಪ್ಪ ಅಂದ್ರೆ ಸ್ವಲ್ಪ ಟೊಮೆಟೊ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಬಿಡಂತ ಇದ್ರೊಳಗೆ. ಲಾಸ್ಟ್ ಇವೆಲ್ಲ ಬೆಂದಮೇಲೆ ಸ್ವಲ್ಪ ಇದು ಹಾಕೊಳ್ಳೋಣ್ರಿ, ಹಸಿ ಕಡ್ಲೆಬೇಳೆ ಹಿಟ್ಟು. ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ, ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ್ರಿ. ಈಗೇನು ಮಾಡ್ಕೊಂಡ್ರೆ ಸ್ವಲ್ಪ ಹಸಿ ಕಡ್ಲೆಬೇಳೆ ಹಿಟ್ಟು ಹಾಕೊಳ್ಳೋಣ್ರಿ. ಒಂದು 2 ಟೀ ಸ್ಪೂನ್ ಅಷ್ಟು ಆದ್ರೆ ಸಾಕು. ನೋಡಿರಿ ಹಿಟ್ಟು ಹಾಕಿ ಈ ಥರ ಮಿಕ್ಸ್ ಮಾಡಿದ್ಮೇಲೆ ಏನಂದ್ರೆ ಸ್ವಲ್ಪ ನೀರು ಹಾಕೊಂಬಿಡಣ್ರಿ. ಚೌಳಿಕಾಯಿ ಕುದಿ. ಮಮ್ಮಿ ಹುಬ್ಳಿಗೆ ಹೋಗೋಕೆ ರೆಡಿ ಆಗತ್ತಿ? ಇಲ್ಲಮ್ಮ, ಮೊನ್ನೆ ಇಲ್ಲಿ ಮಂಜಣ್ಣರ ಅಂಗಡಿ ಹೋಗಿದ್ನಲ್ಲ, ಬಂಗಾರದ ಅಂಗಡಿಗೆ. ಒಂದು ಅದು ಕಿವಿಯಾಗಿಂದ ಪಿರಿಕ್ ಮುರತ್ತೆ ಅಂತ ಅದನ್ನು ಕೊಟ್ಟಿದ್ದೆ.
ಒಂದು ಸಾನೆ ಮುಗ್ಬಿಟ್ಟಿತ್ತು ಅದು ಉದ್ದಂದು ಅದು ಮುರಿತಂತ ಬೆಸ್ಸ ಕೊಟ್ಟು ನೆನಪಾಗಿಲ್ಲ ನನಗದು ಮತ್ತೆ ಹೋಗೋನ್ ಬೇಡ ಹುಬ್ಳಿಗೆ ಹೋಗೋಣ ಅಂತೇಳಿ ಇದೊಂದು ಸ್ವಲ್ಪ ಹೋಗ್ಬಿಡ್ತೇನೆ ಅಲ್ಲಿ ಹೊಟ್ಟೆ ಸದದ್ ನನಗೆ 2 ಗಂಟೆಗೆ ಬಂದ್ ಮಾಡ್ತಾರ ಅದೆಷ್ಟು ರೊಕ್ಕ ಇಟ್ರು ನೋಡಿ ತಗೋ ಆರೀಪ ಹೋಗಿ ಬಂದ ಈಕಿದು ಇಷ್ಟ ಚಲೋ ಆಗೈತಿ ನಂದು ಕೆಲ್ಸಕ್ಕೆ ನಾನು ಹೋಗಿ ರೆಡಿಗೇನ್ರಿ ಈಕೆ ಉಣಿಸ್ಬೇಕಂತ್ರಿ ಅಲ್ಲಿ ಮದಿನ ಹೋಟೆಲ್ಗೆ ಹೋಗಿ ಅವತ್ತು ಉಂಡು ಬಂದ್ವಲ್ರಿಪ್ಪ ಅದೊಂದು ತಪ್ಪಾಗೈತೆ ನೋಡ್ರಿ ಅವತ್ತಿದ್ದಕ್ಕೆ ಇದು ಕೊರ ಐತೈತ್ರಿ ಉಸಿರುಗೆಟ್ಟು ಬಂದಿರಿ ನಾನು ಇಲ್ಲಿ ಬಂಗಾರ ಬಂದೈತಿ ಅಯ್ಯೋ ಇವತ್ತು ಸಂಡೇ ರೀ ಸಂಡೇ ಬಂದಿರತ್ರಿ ಅವ್ರ ಅಂಗಡಿ ಹೋಗ್ಲಿ ಬಿಡ್ರಿ ನಾಳೆ ಬಂದ್ರಾಯ್ತು ಇಲ್ಲಿ ಆಟೋ ಸಿಕ್ತು ಅಂತ ಹೋಗಕತ್ತಿ ನೋಡ್ರಿ ಓಹೋ ನಮ್ಮಮ್ಮ ಹುಬ್ಳಿಗೆ ಹೋಗಿದ್ದು ಹೇಳಿದ್ದಿಲ್ಲಲ್ರಿ ನಮ್ಮಮ್ಮ ಹುಬ್ಳಿಗೆ ಹೋಗ್ಯಾರ್ರಿ ಹಂಗಾಗಿ ನಾವು ಒಂದು ಸ್ವಲ್ಪ ಅವಸರ ಮಾಡಿ ಹೋಗಕತ್ತಿ ನೋಡೋಣ ಅಲ್ಲೇ ಭೇಟಿ ಅಂದ್ರೆ ಅಮ್ಮ ಅದು ಚೈನ್ ಅದು ತೊಗೊಂಡು ಬರಕ್ಕೆ ಬರುತ್ತೆ ಅರ್ಶಿಯಾಗ ಒಂದು ಡ್ರೆಸ್ ತೊಗೋಬೇಕಲ್ರಿ ಮತ್ತು ಅಕ್ಕಿಗೆ ಡ್ರೆಸ್ಸೇ ಇಲ್ಲ ರೀ ಬೇಕನ್ನಕತ್ತಾಳ್ರಿ ನೋಡ್ತೀನಿ ರೀ ಕಿತ್ತೂರು ಚೆನ್ನಮ್ಮನ ಸರ್ಕಲ್ ಕಡೆ ಊರೆಲ್ಲ ರೋಡೆಲ್ಲ ಇದಾಗ್ಬಿಟ್ಟೈತಿ ರೋಡ ಕರೆಕ್ಟಾಗಿಲ್ಲ ರೀ ಇನ್ನು ಸೀರೆ ಅಂಗಡಿಗಳು ಅಂತ ಫುಲ್ ಇದು ಬಿಡ್ರಿಪ್ಪ ಗದ್ದನ ಗಂಗಾವತಿ ಅಂಗಡಿ ಒಳಗಂತ ನೋಡೋಂಗಿಲ್ರಿ ಗದ್ಲ ಅಷ್ಟು ಗದ್ಲ ತುಂಬಿ ಓರಿ ಹೌದು ಗಂಗಾವತಿ ಅಂಗಡಿ ಒಳಗೆ ಎರಡದ್ರೊಳಗೂ ಭಾಳ ಗದ್ಲ ರೀ ಇಲ್ಲಿ ಓಡ್ನಿ ಚಂದ ಹಚ್ಚಾರ ನೋಡ್ರಿ ಹೆಂಗ್ರಿ ಇವು ಬಿಸಿ ತೋರಿಸ್ತೀರಿ ಒಂದು ಇಲ್ಲ ತೊಂದರೆ ಇಲ್ಲ ಉಜ್ಲ ತಡಿಯ ಕ್ಲೋಸ್ ಇವತ್ತು ನಮ್ಮ ಮನೆಯವ್ರಿಗೂ ಕರ್ಕೊಂಬಂದಿವ್ರಿ ನಮ್ಮ ಮನೆಯವ್ರು ಏನು ಗಾಬರಿ ಗಟ್ಟ ನೋಡಕತ್ತಾರ ಏನು ಹುಬ್ಳಿ ಅಂತೀನಿ ನಾನು ಮತ್ತೇನು ರೀ ಯಾರಿಗೆ ಗೊತ್ತ್ರಿ ಬಂದ್ರಿ ಹುಬ್ಳಿ ಫುಲ್ಲು ಗದ್ಲ ರೀ ತಗೋಬಾರ್ವ ಯಾವ ಬೇಕು ಈಗ ಅಕ್ಕಿ ಚಪ್ಪಲ್ ತೊಗೊಂಡು ಹೋಗಕತ್ತೀವಿ ನೋಡ್ರಿ ಮತ್ತೆ ನೋಡ್ತೇನ ಇಲ್ಲಿ ನೋಡ್ರಿ ಬಳಿರಿ ಸರ ನೋಡ್ರಿ ಎಷ್ಟು ಚಂದವು ಇದೆಲ್ಲ ಉಪ್ಪಿನಕಾಯಿ ನೋಡ್ರಿ ಉಪ್ಪಿನಕಾಯಿ ಕಾಜಿನವೆಲ್ಲ ಸಾಮಾನು ರೀ ಗದ್ಲ ನೋಡ್ರಿ ಎಷ್ಟು ಗದ್ಲ ಐತ್ರಿ ಇವತ್ತು ಸಂಡೇ ಒಂದಲ್ರಿ ಫುಲ್ಲು ಗದ್ಲ ತುಂಬೈತ್ರಿ ಇಲ್ಲಿ ಡ್ರೆಸ್ ಇದ್ರಿಪ್ಪ ನೋಡ್ಬಾ ಅಂದ್ರೆ ಆಕಿಗೆ ಹೊಟ್ಟೆ ಭಾಳ ಹಸು ಆಗ್ಬಿಟ್ಟೈತ್ರಿ ಉಣ್ಣಲ್ಲಿವರೆಗೂ ಏನು ನೋಡವಂತ್ರಿ ಆಕಿ ಅದು ನೋಡಷ್ಟು ಎಂತ ಚಂದ ನಾವು ಡ್ರೆಸ್ ಮಸ್ತ್ ಅದ ಮಾವ ಚಲೋ ಇಲ್ಲ ಎಲ್ಲಿ ಚಲೋ ಇದೆ ನೋಡ್ರಿ ಚಪ್ಪಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕರು ನೋಡ್ರಿಪ್ಪ ಇಲ್ಲಿ ಬನ್ನಿ ಕೊಪ್ಪದಾರಿ ನೀವು ಹಾಂ ಅಣ್ಣಿಗೇರರು ಬನ್ನಿ ಕೊಪ್ಪ ಅದ ಸಿರಟ್ಟಿ ತಾಲೂಕು ರೀ ಹಾಂ ಕೊಪ್ಪಳ ತಾಲೂಕು ಚಲೋ ಆಯ್ತು ಬಿಡ್ರಿ ಆರಾಮಿದ್ದೀರಲ್ರಿ ಭೇಟಿ ಮಾತಾಡ್ಸಿದ್ರಲ್ಲ ಖುಷಿ ಆಯ್ತು ರೀ ನನಗೆ ರೀ ಅವ್ರು ಕರೆಕ್ಟ್ ಇದನ್ನ ಹಿಡಿದ್ರಿ ಯಾರಿಪ್ಪ ನೀವು ಬಂದ್ರಲ್ಲ ಊಟಕ್ಕೆ ಹಂಗಾಗಿ ಅರ್ಶಿಯ ಕರ್ಕೊಂಬಂದಾಡ್ರಿ ಇವತ್ತು ಅಂತೇಳಿ ಅಂತ ಕರೆಕ್ಟ್ ಗೆಸ್ ಮಾಡಿದ್ರಿ ನೀವು ಬರ್ಬೇಕಿಲ್ರಿ ಮನೆಗೆ ರೀ
ಬರ್ರಿ ಹಾಂ ಬಂದವ್ರಿ ನಾ ಗದ್ಲ ರೀ ಇವತ್ತು ಸಂಡೇ ಅಲ್ರಿ ಹಾಗಾಗಿ ಇಷ್ಟು ಗದ್ಲ ಐತಿ ಇದು ಮೊನ್ನೆ ನಾನು ಅಮ್ಮ ಬಂದಾಗ ಅಷ್ಟು ಗದ್ಲಿದ ಹರ್ಷಿ ಇವನು ಡ್ರೆಸ್ ನಾವು ಡೆಲಿವರಿಗೆ ಬಿಡ ಅಂತ ಚಂದ ನೋಡು ಹೆಂಗಂದ ಕೇಳವು ಡೆಲಿವರಿ ಚಂದ ನೋಡು ಮಸ್ತ್ ಮಸ್ತ್ ಅದು ಚಂದದ 3,500 ರೂಪಾಯಿ ಒಂದು ಸೆಟ್ ಅಂತ್ರಿ ಇವು ನೇರ ಕಟ್ಟನಿದೆ ನಿಮಗೆಲ್ಲ ಸಣ್ಣವಾಗ್ತಾವೇನು ಮಾವು ಎಲ್ಲಿ ಸಣ್ಣವಾಗ್ತಾವನ ಬರ್ತಾವ ಪಿಂಕ್ ಕಲರಿನ ತೊಗೊಂಡ್ರಿ ಬರ್ಷಿಯರಿ 300 ರೂಪಾಯಿ ಒಂದು ಸೆಟ್ ಅಂತ್ರಿ ಅವು ಡೆಲಿವರಿ ಚಂದ ಅದಾವ್ರಿ ಅವು ಇದು ಲೂಸ್ ಆಗ್ಯದವ್ರಿ ಆಯ್ತು ನೋಡಿ ಈಗ ಅಪ್ಪನ ಎಂಗೇಜ್ಮೆಂಟ್ಗೆ ಅದ ನೋಡು ಹಾಂ ಮತ್ತು ಮುಗೀತು ನೋಡಿ ಈಗ ಕೊಡ್ಸಿದ್ನಲ್ಲ ಒಂದು ಹಾಂ ಎಂಥದ ಇಂಥವ ಏನು ರೇಟ್ ಅದಾವ ಇವು ಹೆಂಗೆ ಹೇಳ್ಬೇಕು ಇಲ್ಲಿ ನೋಡ್ರಿ ಡ್ರೆಸ್ ರೀ ಇವು ಕೇಳಿದ್ರೆ ಭಾಳ ರೇಟ್ ಜಾಸ್ತಿ ಅದಾವ್ರಿಪ್ಪ ಇವು ಇಂಥದ್ರೊಳಗೆ ಅಯ್ಯ ನಮ್ಮ ಸೀರೆ ವ್ಯಾಪಾರ ಮಾಡ್ರಿ ನಮ್ಮ ಸಬ್ಸ್ಕ್ರೈಬರ್ ಇಲ್ಲೇ ಅದ ರೀ ಆದ್ರೆ ನೋಡಕ್ಕೆ ಹಿಡಿಯೋದ ಬರಲ್ರಿ ಏನಪ್ಪ ಶಾಪಿಂಗ್ ಬೈದ್ರಿ ಹೌದನ್ರಿ ನೀನೇನು ಹೇಳ್ತಿ ಅದನ್ನ ತಿನ್ನೋಣ ಅಂದ್ರೆ ನನ್ನ ಇಷ್ಟ ಅಂತ ಇವತ್ತು ಹೌದು ಮತ್ತೆ ಅರ್ಶಿಯ ಹಾಪ್ ಚಿಕನ್ ಬಿರಿಯಾನಿ ಮತ್ತು ಇದ್ರಿ ಕಬಾಬು ಊಟ ಮಾಡಿ ಒಂದು ಅದು ಬೆಳ್ಳಿದೊಂದು ಚೈನ್ ತೊಗೊಳೈತ್ರಿಪ್ಪ ನಮ್ಮಮ್ಮ ಇದ್ರೆ ನಂಗೆ ಕರೆಕ್ಟ್ ಆಗೈತ್ರಿ ಅದು ನೋಡೋಣ ನಾನಂದ್ರೆ ಬೆಳ್ಳಿ ತೊಗೊಂಬಂದೀನಿ ನಾನು ಅದು ಹಾಕಿ ತೊಗೋಬೇಕಂತೇಳಿ ಅಂದ ನನಗೆ ಒಂದಿತ್ತು ತೊಗೊತೀನಿ ಇಲ್ಲ ಅಂತಂದ್ರೆ ನಾಳೆ ಅಮ್ಮ ಕರ್ಕೊಂಬರ್ತೀನಿ ಇಲ್ಲಿ ನೋಡಿ ಸಬ್ಸ್ಕ್ರೈಬ್ ಇಲ್ಲೊಬ್ರು ಕೂಡಿದ್ರಿ ಸಬ್ಸ್ಕ್ರೈಬ ನೀವು ರೀ ಅಳ್ಳವರ್ರಿ ಅಂತಾರೆ ಥ್ಯಾಂಕ್ ಯು ಜಿ ಬಾ ದೇಕೋ ಸಪೋರ್ಟ್ ಕೊರೋ ಹಾಂ ಮತ್ತು ಇವಾಗ ಭೇಟಿ ಅಂತೀರಲ್ಲ ಅವರು ಭೇಟಿ ಆದರು ಇವತ್ತು ಜಾಸ್ತಿ ಜನ ಸಬ್ಸ್ಕ್ರೈಬರ ಅದ ರೀ ಏನು ಮಾಡ್ತೀರಿ ಶೇ ಡ್ರೆಸ್ ಕೇಳಿದ್ರಿಪ್ಪ ಇವನ್ನ ಭಾಳ ರೇಟ್ ಅದ ರೀ ಇವು ಇಂಥದ್ದು ಬೇಕು ಮಮ್ಮಿ ಅಂತಕಿ ಭಾಳ ಅಂದ್ರೆ ಭಾಳ ರೇಟ್ ಅದಾವು ಅದಕ್ಕೆ ನೋಡ ಅಂತೇಳಿ ಮುಂದೆ ನೋಡಿದ್ರೆ ಆತಂತಂದು ಹೇಳಿದ್ದೀನಿ ಉಂಗ್ರ ತೊಗೊಂತೀಯ 50 ಹಂಗೆ ಮಾಡ್ತೀವಿ ಅಷ್ಟು ದೊಡ್ಡ ದೊಡ್ಡ ಅವು ನಡೋಕದಲ್ರಿ ಅವು 3,500 ರೂಪಾಯಿ ಹೇಳಾಕತ್ತಾರೆ ಅವರು ಸ್ವಲ್ಪ ಕಡಿಮೆ ಮಾಡಿರಿ ಅಂತ ಹೇಳ್ತೀವಿ ಇವ್ರ ಅಂಗಡಿಗೆ ಎಷ್ಟು ಸಲ ಬರ್ತೀವಿ ಇವ್ರು ಪ್ರಮೋಷನ್ ಕರೆದಿಲ್ಲ ಬಿಟ್ಟಿಲ್ಲ ನಾವು ಆದರೂ ಪ್ರಮೋಷನ್ ಮಾಡ್ತಿರ್ತೀವಿ ಇವ್ರ ಅಂಗಡಿ ಇವರು ಕಡಿಮೆ ಮಾಡಲ್ಲ ನಮಗೆ ಏನು ಮಾಡ್ಬೇಕು ಹೇಳ್ರಿ ಇದು ನೋಡಿ ಎಷ್ಟು ದೊಡ್ಡೈತಿ ಅದ್ರ ಕಲರ್ ತೆಗಿಸ್ತೇನ ಆದ್ರೆ ನಾವು ಅಲ್ಲಿ ನೋಡಿವಲ್ರಿ ಅದೇ ಚೆನ್ನಾಗಿ ಕಾಣಿಸಕತ್ತಿ ಇದು ಶಾರ್ಟ್ ಬರ್ತಾವನ್ರಿ ಮ್ಯಾಗಿನ ಶಾರ್ಟ್ ಬರ್ತಾವನ್ರಿ ಅವು ಹಾಂ ಎಂಗೇಜ್ಮೆಂಟ್ का ड्रेस क्या भैया ये दुल्हन का कहते दुल्हन का ट्रेंडिंग है क्या ये इन्हें क्या दुल्हन नहीं जी जरा ये ट्रेंड ವೇಲ್ ಮಸ್ತ್ ಐತೆ ನೋಡಿ ಚಂದ ಐತಿ ಬಂಗಾರದಾಗ ನೋಡಿದ್ರಿಪ್ಪ ನಾ ಹೇಳಿಲ್ರಿ ನಮಗೆ ಹೊಂದಂಗಿಲ್ರಿ ಬಂಗಾರದ ಅಂಗಡಿ ಒಳಗೆ ಅಂತ ಅಂದ್ರೆ ಚೈನ್ ಅದೆಲ್ಲ ನೋಡಿದ್ರಿಪ್ಪ ಗದ್ಲ ಅಂದ್ರೆ ಗದ್ರಿ ಎಲ್ಲಿನ ಏನು ಭಯಂಕರ ಗದ್ದು ತುಂಬೇಟ್ರಿ ಎಲ್ಲಿನ ನಿಂದ್ರಾಕ ಜಾಗ ಇಲ್ಲ ನೋಡೋಕೆ ಜಾಗ ಇಲ್ಲ ಸ್ವಲ್ಪ ಜಲ್ದಿ ಬಂದ್ರೆ ಗದ್ದಿರಂಗಿಲ್ಲ ಏನ್ರಿ ಅವಾಗ ಬರ್ಬೇಕಿತ್ತು ನಾವು ಏನು ಮಾಡೋದು ಬಿಟ್ಟು ಹೋಗ್ಲಿ ಕಡೆ ಮತ್ತೆ ಬಂದ್ರೆ ಆಯ್ತು ರೀ ಇನ್ನೂ ಐತಲ್ಲ ಎಷ್ಟು ಕೈ ಬೇರೆ ಮುಗಿಲಿಲ್ಲ ರೀ ತಗೊಂಡ್ರೆ ಆಯ್ತು ಚಲೋ ಐತೆ ಇದನ್ನ ಇಟ್ಟೇನೋ ನೆಷ್ಟನ ಇಲ್ಲಿನ ಹೋಗಿದ್ರಿ ಇಲ್ಲಿನ ಗದ್ಲ ಫುಲ್ಲು ತುಂಬೈತ್ರಿ ಅಲ್ಲೊಂದಿತ್ತು ಅಲ್ಲಿ ಹೋಗಿದ್ವಿ ಇಲ್ಲಿನ ಬಂದ್ವಿ ಅಲ್ಲಿ ಗದ್ಲ ಮತ್ತು ಹೊರಗೆ ಬಂದು ಇಲ್ಲಿ ಕ್ಲಿಪ್ ನೋಡಕತ್ತಾಡ್ರಿ ಮನೆಗೆ ಹೋಗಕತ್ತೀರಿಪ್ಪ ನಾವು ಸಾಕೆಲ್ಲ ಅಂತೇಳಿ ಅಂದು ನಮ್ಗೆ ಆ ಗದ್ದಲದೊಳಗೆ ಇದನ್ನ ಆಗೋಲ್ತ್ರಿ ಒಂದವಲ್ತ್ರಿ ಆ ಗದ್ದಲದೊಳಗೆ ನಮ್ಗೆ ರೀ ಫುಲ್ಲು ಗದ್ಲ ಅಂದ್ರೆ ಗದ್ಲ ರೀ ಶೇಂಗಾ ಕಾಳು ನೋಡ್ರಿ ಶೇಂಗಾ ನೋಡ್ರಿ ಹೆಂಗೆ ಒಡ್ದೊಟ್ಟು ಇಟ್ಟ ನೋಡ್ರಿ ಪ್ರೀತಿ ಅಂಗಡಿ ನೋಡ್ರಿ ಪ್ರೀತಿ ಅಂಗಡಿ ಎಷ್ಟು ಗದ್ದು ತುಂಬೈತ್ರಿ ಗಂಗಾವತಿ ಒಳಗಂತ ಹೇಳಂಗಿಲ್ಲ ಬಿಡ್ರಿ ಅಷ್ಟು ಗದ್ಲ ಈ ಕಡೆನ ಒಂದೈತಿ ಗಂಗಾವತಿ ಅವ್ರದ್ದು ಈ ಕಡೆನ ಒಂದೈತಿ ಅಂಗಡಿ 2 ಅಂಗಡಿ ಅದಾವ್ರಿ ಅವರು ನೋಡ್ರಿ ಗದ್ದಾರಿ ಕಾಲಿಡಕ್ಕೆ ಜಾಗ ಇಲ್ಲ ಬಿಡ್ರಿ ಈ ಭಯ್ಯನ ನಮ್ಮ ಸಬ್ಸ್ಕ್ರೈಬರ್ ಅಂತ್ರಿ ಭಯ್ಯಾರ
ಅಂಗಡಿ ಅಷ್ಟು ಗದ್ದಲಿರಂಗಿಲ್ಲ ರೀ. ಅವ ಅಂಗಡಿನ ಫುಲ್ ಗದ್ದಲರಿಪ್ಪ. ಸೇಲ್ ಹಾಕ್ಯಾರ ಎಲ್ಲಿನೂ, ಎಲ್ಲ ಅಂಗಡಿ ಒಳಗೂ ಸೇಲ್ ಅದಾವ್ರಿ. ಇಲ್ಲ ಐತೆ ನೋಡ್ರಿ, ಈ ಡ್ರೆಸ್ ತೊಗೊಂಡಿನಿ ರೀ. ಹೌದೇ ರೀ? ಅಲ್ಲೇನು ರೀ ಇಲ್ಲದ್ದು ದುಬಾರಿ ರೀ, 4,000 5,000 ಏನು ರೇಟ್? ಏನು ಅರ್ಬಿ ಮುಂದೆ ಏನು ರೇಟ್? ಇದನ್ನ ಮಾಡಂಗಿಲ್ಲಮ್ಮ ಈಗ. ಇದನ್ನ ಹಾಕೊಂತೇನ, ಇದನ್ನ ಹಾಕೊಂತೆ ಹಾಕೋ. ಏನು ಹೀ ಅಂತೀಯಲ್ಲ ಮತ್ತೆ? ಏನಾಗೈತೆ ಅದಕ್ಕೆ? ಚಂದ ಐತಿ. ಹಾಂ ಮತ್ತೆ ರೀ ಮಸ್ತ್ ಐತಿ. ಸಣ್ಣದೈತೆ ಅರ್ಶಿ ಅದು ನಿನಗೆ? ಕರೆಕ್ಟ್ ಐತಿ. ಕರೆಕ್ಟ್ ಐತೆ. ನಮ್ಮ ಅರ್ಶಿ ಅಂದ್ ಮುಗೀತು ನೋಡ್ರಿಪ್ಪ. ಇದನ್ನ ಹಾಕೋಬೇಕಾ? ನಾ ಇನ್ನ ತಗೋಬೇಕು ಆ ಡ್ರೆಸ್. ತೊಗೊಳೋರ್ ಗತಿ ಅಲ್ಲೆಲ್ಲ ತೆಗಿಸಿ ಪಾಪ ಅವ್ರು ಮಡಿಚಿಡಾಕನು. ಇದು ಇವು 1,200 ರೂಪಾಯಿ ರೀ. 150. ಹಂಗೆ 300 ರೂಪಾಯಿ ನೋಡ್ರಿ ಮಾವು. 50 ರೂಪಾಯಿದಾಗೆಲ್ಲ ಕ್ಲಿಪ್ ತೊಗೊಂಡ್ಲೇನ್ರಿ ಅವನ್ನ. ಬಂಗಾರದ ಅಂಗಡಿ ಒಳಗೆ ಏನು ಗದ್ಲರಿಪ್ಪ, ಕಾಲು ಇಡಕ್ಕೆ ಜಾಗ ಇಲ್ರಿ ಅಲ್ಲಿ. ಅಷ್ಟು ಗದ್ದೈತಿ ಅಮ್ಮ. ನೋಡಿ ವಾಪಸ್ ಊಟನ ಹೋಗಿದ್ರಿ ಇವತ್ತು ಸಂಡೇ ಅಲ್ರಿ, ಬಂದೈತಮ್ಮ ಇವತ್ತು. ಐದು ಗಂಟೆ ಆಗಕ್ಕೆ ಬಂತ್ರಿ. ಇನ್ನೊಂದು 5 ನಿಮಿಷ ಅಷ್ಟೇ ರೀ. ಚಾ ಹಾಕಿಟ್ಟೆ ನಾನು. ಈಗ ಮೀನದ್ವೆಲ್ಲ ಸಾಮಾನು ತೆಗಿಬೇಕಲ್ರಿ, ಅಮ್ಮ ಅಂಗಡಿಗೆ ಹೋಗ್ತಾರ. ನಮ್ಮನೆಯವ್ರು ಪೇಂಟ್ ತೊಗೊಂಬರ್ತೀವಿ ಅಂತ ಹೇಳಿದ್ರಿ. ಬೆಳಗ್ಗಿನ ರೊಕ್ಕ ಹಾಕ್ಸ್ಕೊಂಡ್ರಿ ಪೇಂಟ್ ತೊಗೊಂಬರ್ಕೇನು. ಪೇಂಟ ಬಂದಿಲ್ರಿ. ಪೇಂಟ್ ಬರಲಿಲ್ಲ ಅಂದ್ರೆ ಹೊಟ್ಬೇನ್ರಿ ನಮ್ಗೆ. ಪೇಂಟ್ ಬರ್ಲಿಲ್ರಿಪ್ಪ. ಇಲ್ಲ ನಾಳಿಂದ ಪೇಂಟ್ ಹಚ್ಚಾಕ ತಗೋಬೇಕಾಕಿತ್ರಿ. ಕೇಳತ್ತೀನಿ ಅದಕ್ಕೆ ಪೇಂಟ್ ರೀ ಅಂತ ಹೇಳಂದ್ರಿ. ಏನು ಭಾಳಷ್ಟು ರೊಕ್ಕ ಹಾಕ್ಯಾರ ಅಂತಾರೆ ಅವರು. ಪೇಂಟಿಗೆ ಭಾಳಷ್ಟು ರೊಕ್ಕ ಹಾಕ್ಬೇಕಂತ್ರಿ. ಇದ್ದಷ್ಟು ಹಾಕೇನ್ರಿಪ್ಪ ನಾನು. ತೊಗೊಂಬರಿ ಎಷ್ಟು ಬರುತ್ತೆ ಅಷ್ಟು ಅಂತ ಹೇಳೀನಿ. ಇನ್ನೂ ಬಂದಿಲ್ಲ ಸದ್ಯಕ್ಕೆ ಪೇಂಟ್ ಬಂತಂದ್ರೆ ನಾಳೆ ಬಂತಂದ್ರೆ ಆ ಕಡೆ ಬಚ್ಚಿದ್ರು ರೀ. ಮತ್ತು ನೀರು ತುಂಬಿಡ್ಬಿಡ್ತೀವಿ ನಾವು. ಈಗ ಎಲ್ಲ ಸ್ವಲ್ಪ ಖಾಲಿಯಾಗಿದ್ದು ಹಚ್ಚಿಬಿಟ್ಟಿದ್ದು ಹಾಕಿತ್ತು ಅಂತ ನಾನು ರೀ. ನೋಡೋಣ ಇನ್ನೊಂದು 2 ದಿನ ಹೋಗ್ಲಿ. ಆದ್ರೆ ಪೇಂಟ್ರ್ ಬಂದ್ರೆ ಸಾಕಾಗಿದ್ರಿ ನನಗೆ. ಮೊದಲು ಮನೆಗೆ ಪೇಂಟ್ರ್ ತೊಗೊಂಬಂದಿಟ್ರಿ ಅಂತೇಳಿ. ಮತ್ತು ಶಿಲ್ಪ ಅವರು ಕಮೆಂಟ್ ಮಾಡಿದ್ರಲ್ರಿ, ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಮೇಡಮ್ ನಿಮ್ಮ ಕಮೆಂಟ್ ನೋಡಿ. ಹೇಳಿದ್ನಲ್ರಿ, ನಾ ಕಮೆಂಟ್ ನೋಡಿ ರಿಪ್ಲೈನೂ ಕೊಟ್ಟೀನಿ ರೀ. ನಾನು ಒಂದು ಅಕ್ಕ ತಂಗಿ ಇಲ್ದಕ್ಕೆ ನೀವೋ ಒಂದು ಅಕ್ಕ ತಂಗಿರಿ. ಮತ್ತು ಹಿರಿಯರು ನೋಡಾಕೈತ್ರಿ, ನೀವೋ ಒಂದು ತಾಯಿ ಸಮಾರಿ, ನನಗೆ ಒಂದು ಅಕ್ಕನ ಸಮಾರಿ. ಮತ್ತು ಮಕ್ಕಳ ಥರ ನೀವು ನೋಡಾಕತ್ತೀರಿ. ನನ್ನ ವಿಡಿಯೋ ಮಕ್ಕಳಾಗಿನೂ ನೋಡಾಕತ್ತೀರಿ. ನಿಮ್ದೆಲ್ಲರದು ಸಪೋರ್ಟ್ ಬೇಕು ಅಂತ ನಾನು ಪದೇ ಕೇಳ್ಕೊತೀನಿ. ಯಾಕಂದ್ರೆ ನೀವಿದ್ರೆ ನಾವ್ರಿ, ನೀವಿರಲ್ಲ ಅಂತ ಹೇಳಿದ್ರೆ ನಾನು ಇಲ್ಲ ರೀ. ನಿಮ್ಮದೇ ಒಂದು ಧೈರ್ಯನೇ ನನಗೆ ಧೈರ್ಯ ರೀ. ನೀವು ಹೇಳುವಂಥ ಮಾತುಗಳೇ ನನಗೆ ಶಕ್ತಿ ರೀ. ಆ ಥರ ರೀ. ಮತ್ತು ನಂದು ಅದು ಹೇಳ್ತೀನಿ ರೀ, ನನ್ನಿಂದ ಏನಾದರೂ ಒಂದು ಮಾತಿಂದ ಏನಾದರೂ ಒಂದು ತಪ್ಪು ಬಂತು ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿಗೆ ಏನಾದರೂ ತಪ್ಪು ಅನ್ನಿಸ್ತು ಅಂತ ಹೇಳಿದ್ರೆ ಬೇಜಾರ ಮಾಡ್ಕೋಬೇಡ್ರಿ. ದಯವಿಟ್ಟು ಕ್ಷಮಿಸ್ರಿ. ಈ ಥರ ಮಾತಾಡಬಾರ್ದಾಗಿತ್ತು ರೀ ಅಕ್ಕ, ಈ ಥರ ಮಾತಾಡಬೇಕಾಗಿತ್ತು ಸೆಕಿನವ್ರ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ತಿದ್ಕೊಂತೀರಿ. ನನಗೆ ಯಾವ ಥರದ್ದನ್ನ ಸೀಟಿಲ್ಲ, ಏನಿಲ್ಲ ರೀ. ಅಂದರೆ ಸ್ವಲ್ಪ ಏನಾದರೂ ಮಾತಿನ ಬರದೊಳಗೆ ಏನಾದರೂ ಹೇಳಿದ್ರೆ ಅಂತ ಹೇಳಿದ್ರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ್ರಿಪ್ಪ. ಯಾರು ಮನಸ್ಸಿಗೆ ಇದು ಮಾಡ್ಕೋಬೇಡ್ರಿ. ನನಗೆ ಹೇಳ್ರಿ ನೀವು ಈ ಥರ ಇದು ಮಾಡಿದ್ರಿ ನೀವು ಅಂದು ನಾನು ತಿದ್ದುಕೊತೀನಿ ರೀ ನಿಜವಾಗ್ಲೂ ರೀ. ಇವಾಗ ನೋಡಿ ಟೈಮ್ 5 ಗಂಟೆ ಆಯ್ತು. ಚಾ ಕುಡಿಯೋಕತ್ತೀವಿ. ಬೇರೆ ಎಲ್ಲರೂ ಚಾ ಕುಡಿಯೋದು ಬರುವಂತಂತ್ರಿ ಹೇಳ್ತೀನಿ ರೀ. ನಾನು ಡೇಟ್ ಫಿಕ್ಸ್ ಆಗಿಲ್ಲ ರೀ. ಇನ್ನು ಡೇಟ್ ಫಿಕ್ಸ್ ಆಗಿತ್ತಂದ್ರೆ ನಾನು ಇವಾಗ ಹೇಳ್ಬಿಡ್ತಿದ್ದೆ ರೀ. ನನ್ನ ಭಯ ಒಳಗೆ ಮಾತೇನಿಲ್ಲಲ್ಲ ಏನು ರೀ. ಆದರೆ ಡೇಟ್ ಫಿಕ್ಸ್ ಆಗಿಲ್ಲ ರೀ ಇನ್ನು. ಆದ್ರೆ ಮುಂದಿನ ತಿಂಗಳು ಮಾಡೋಂತನೂ ಗ್ಯಾರಂಟಿನ ರೀ. ಹಾಗಾಗಿ ಎಲ್ಲರೂ ಬರುವಂತಂತ್ರಿ. ದೂರ ಇದ್ದವರು ಬರ್ರಿ, ಸಮೀಪ ಇದ್ದವರು ಬರ್ರಿ. ಬಂದು ನಿಮ್ಮ ಮನೆ ಮಗಳ್ರಿ ಆಕಿಗೆಲ್ಲ ಆಶೀರ್ವಾದ ಮಾಡಿ ಹೋಗ್ರಿ ಎಲ್ಲರೂ. ಇನ್ನೂ ಈಕಿ ತೊಗೊಂಬಂದದ್ದು ಬಟ್ಟೆ ಇನ್ನೂ ನೋಡಿಲ್ಲ ರೀ. ಆಸಿಫ್ ಬಂದು ಹೋದಾರೆ ಅಷ್ಟ. ನೀವು ಊಟ ಮಾಡಿ ಬಂದಿರನ, ನಾನು ಎಗ್ ರೈಸ್ ತಿಂತೀನಿ, ನಂಗೆ ರೊಕ್ಕ ಕೊಡೋ ಅಂತ ಹೇಳಿದಾರೆ ನನಗೆ ರೀ. ಮತ್ತೇನು ಹೇಳ್ಬೇಕು, ಹ್ಞೂಪ್ಪ ಅಂತ ಹೇಳಿದ್ರಿ ಅವಂಗೆ. ಅಲ್ಲಿ ಎಗ್ ರೈಸ್ ನಾವು ಹೋದಲ್ಲಿ ಎಗ್ ರೈಸ್ ಇದ್ದಿಲ್ಲ ರೀ. ಇಲ್ಲ ತನಕ ಕಟ್ಸ್ಕೊಂಡು ಬಂದುಬಿಡ್ತಿದ್ದೆ ನಾನು. ಹ್ಞೂನಪ್ಪ ಅಂತ ಹೇಳಿದೆ. ಆದ್ರೆ ಈಕಿ ಅಂಗಿ ಚಪ್ಪಲಿ ಅವೆಲ್ಲ ತೊಗೊಂಡಿದ್ದು ನೋಡಿದ್ದ ಅಂತಂದ್ರೆ ಮತ್ತೆ ಸುರಿಸಿದ್ದೆ ರೀ. ಅದಕ್ಕೆ ಇನ್ನೊಂದು 2 ದಿನ ಅದೆಲ್ಲ ಬೇಡ ಅಂತಂದ್ರೆ ಕೊಡಿಸ್ತೀನಿ. ಅವನಿಗೂ ಅರಿಬಿ ರೀ ತೊಗೋವಲ್ನ ರೀ. ಆದ್ರೆ ಒಂದು ಸ್ವಲ್ಪ ಪೇಮೆಂಟ್ ಅದು ಆಗಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡ್ಬೇಕಲ್ರಿ. ಅವು ಹುಡುಗರು ಏನು ಮಾಡ್ತಾರೆ, ₹1 ತಿನ್ನಂಗಿಲ್ಲ ರೀ. ಅವು ಈಕಿ ನೋಟ್ ಬುಕ್ ಅದು ಬೇಕು ಇದು ಬೇಕು ಅಂತಂದು ಈಗ ಇಟ್ಕೊತಾಳ್ರಿ. ಮತ್ತು ಅವ್ರ ಅಜ್ಜಿಗೆ ಕಾಲಿಗೆ ಇದನ್ನು ಹಚ್ತಿರ್ತಾಳ್ರಿ. ಅವ್ರ ಅಜ್ಜಿ ನಿದ್ದು ಹಚ್ಚ ಇದ್ಮೇಲೆ ಚಲೋ ಅನ್ನಿಸ್ತವ ನನಗಂದು. ಮತ್ತು ಒಂದು ₹10 ಪ್ರೀತಿಯಿಂದ ಆಕಿಗೆ 10 ಆಗಲಿ 20 ಆಗಲಿ ಎರ್ಶಿಯಾಗಿ ಕೊಡ್ತಾರೆ ರೀ. ಅದೆಲ್ಲ ಹಂಗೆ ಇಟ್ಕೊತಾಳ್ರಿ ಈಕಿ.
ಆಕೆ ಏನು ತಿನ್ನಂಗಿಲ್ಲ ರೀ ಅವನ್ನ ಹಂಗೆ ಇಟ್ಕೊಂಡಿದ್ವ ಆಕೆ ಜಮಾ ಮಾಡ್ಕೊಂಡು ತೊಗೊಳಂಬಾರ್ವ ಅಂತಂದು ತಾವು ಒಂದು ಸ್ವಲ್ಪ ಹಾಕ್ತಾರೆ ಮತ್ತು ಕಡಿಮೆ ಬಿತ್ತಂದ್ರೆ ನಾನು ಕೊಟ್ಟು ಇದು ಮಾಡ್ತೀನಿ ರೀ ತೊಗೊಳ್ರಿ ಅಂತೇಳಿ ಅಂದ್ರೆ ಅವ್ನು ಹಂಗಲ್ಲ ರೀ ಎಷ್ಟಿದ್ರು ಗುಳುಮರಿ ಅವನು ಗುಳುಮ್ ಅನ್ಸ್ಕೊಂತ ಕೂತ್ಕೊಂಡ್ಬಿಡ್ತಾನೆ ರೀ. ಇವತ್ತು ಬೇಕು ನೋಡ್ರಿ ಪೇಂಟಿಂಗ್ ರೊಕ್ಕ ಹಾಕಿದ್ರೊಳಗೆ 400 ರೂಪಾಯಿ ಇಸ್ಕೊಂಡಂತೆ ಅಂದರೆ ಕೆಲ್ಸಕ್ಕೆ ಹೋಗಿದ್ದಾರೆ ಒಂದಿನ ನಮ್ಮ ಮನೆಯವ್ರ ಕಡೆ ಒಂದು ಇವ್ದು 400 ರೂಪಾಯಿದೊಳಗೆ 4 ರೂಪಾಯಿನಿಲ್ಲ ನಮ್ಮ ಮನೆಯವ್ರು ಏನು ಕೆಲಸಕ್ಕೆ ಕರ್ಕೊಂಡು ಹೋಗಿದ್ರಲ್ರಿ ಹಂಗ್ರಿ ಇವ್ರು ಕೆಲಸ ಮಾಡ್ಯಾರ ಆದ್ರೂ ಆ ಕೆಲಸದ್ದು 1 ರೂಪಾಯಿನಿಲ್ಲ ರೀ. ನಾನು ಭಾಳ ಗಟ್ಟಿ ನನ್ನಷ್ಟಕ್ಕೆ ನಾನು ಅನ್ಕೊತೀನಿ ರೀ ಭಾಳ ಗಟ್ಟಿ ನಾನು ನಿಜವಾಗ್ಲೂ ಹೇಳ್ತೀನಿ ರೀ ನನ್ನಷ್ಟಕ್ಕೆ ನಾನು ಕುಗ್ಗಿ ಸಾಕಾಗ್ಬಿಟ್ಟೈತೆ ನನ್ನ ಜೀವ ರೀ. ಅದು ಎಷ್ಟು ಕುಗ್ಗಾಕತ್ತಿ ನಾ ಒಳಗಿಂದ ಅಂತ ಹೇಳಿದ್ರೆ ನನಗೆ ಮಾತ್ರ ಗೊತ್ತಾ ಆ ದೇವ್ರಿಗೆ ಗೊತ್ತು ನೋಡ್ರಿ ಅದು ನಾನು ಕುಗ್ಗಾಕತ್ತಿದ್ರಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋರೇ ಇಲ್ಲ ರೀ ಯಾರು. ನೀವು ಅಷ್ಟೇ ನಾನು ಅರ್ಥ ಮಾಡ್ಕೊಂಡಿರಿ ನೀವೆಲ್ಲರೂ. ಈಗ ಅಮ್ಮಗೆ ಚಹಾ ಕೊಡೋಣ್ರಿ ಚಹಾ ಹಾಕಿ ಆಟೋದವ್ರು ಬರಲ್ಲಂತ್ರಿ ಇವತ್ತು. ಅರ್ಷಿ ಮೀನ ನೋಡ್ಕೊತಿರ್ತೀಯ ನೀವು ನಾವು ಇಟ್ಟು ಬರ್ತೀವಿ ಹೋಗಿ. ಸ್ವಲ್ಪ ಮತ್ತೊಳಗೆ ಹೋಗ್ಬೇಡಿ ನಾ ಅಲ್ಲೇ ಹೊರಗೆ ನಡಿ. ಅಮ್ಮ ಹೋದ್ರಿ ಈಗ ಕುಂತೀರೇನ ಅದ ನಾನು ಅಮ್ಮ ಬಿಟ್ಟು ಹೋದ್ರೆ ನಿಮ್ಮನ್ನ ಬಿಟ್ಟು ಬರೋಕೆ ನಾ ಬರಾಕತ್ತೀನಿ ರೀ. ಮತ್ತು ನೀವು ಹೋದ್ರಿ ಅಂತ ನನಗೆ ರೀ ಹೊಟ್ಟೆ ಬ್ಯಾನಿ. ನಾನು ಒಂದು ಏನಾರು ತೊಗೊಂಡ್ಲೇನ್ರಿ ಕೊಡ್ಲಿ ಹೌದಲ್ಲ ಹೊಸ ತೊಗೋಬೇಕು. ಹಿಂಗೆ ಇಲ್ಲಿ ಬಂದಿರಿ ನಾವು ಅಂಗಡಿಗೆ ಮೀನದ್ರಿ ನಮ್ಮ ಮನೆಯವ್ರು ತೊಗೊಂಬಂದಿಟ್ಟು ಹೋದ್ರಿ. ಈಗ ಮತ್ತೆ 3 ಸೀರೆ ಹೋದ್ರಿ ಮತ್ತು ಅವನು ಪ್ಯಾಕ್ ಮಾಡಿದ್ರಿ. ಇವಷ್ಟ ಹಾಕೋರಿ ಇವತ್ತು ಇದಕ್ಕೆ ಕೊರಿಯರ್ಗೆ ಅಂದ್ರೆ ಕೊರಿಯರ್ ಬಂದೈತ್ರಿ ಇವತ್ತು ನಾಳೆ ಹಾಕ್ತೀವಿ ರೀ. ಸ್ವಲ್ಪ ಬಟ್ಟೆ ತೊಳೆದು ಬಟ್ಟೆ ತೊಳೆದು ಅಂದ್ರೆ ಅರ್ಶಿ ಎಲ್ಲ ಹೋಗೋದ್ರಿ ದಾದಿ ಮರು ಸ್ವಲ್ಪ ದೊಡ್ಡ ಇರ್ತದಲ್ರಿ ಸೀರೆ ನಾನು ಹೋಗಿತ್ತೀನಿ ಬಿಡುವ ಮತ್ತು ನಿಮ್ಗೆ ಸ್ವಚ್ಛ ಆಗಿಲ್ಲ ಅಂದ್ರೆ ಮತ್ತು ಬೇಯ್ತಾರ ಅಂತಂದು ಹೇಳಿದೆ ಹ್ಞೂ ಅಂತೇಳಿ ಅಮ್ಮನ ಅಷ್ಟು ಇಟ್ಟು ಬಂದ್ರಿಕಿ ಅವಿಷ್ಟು ತೊಳೆದು ಇಟ್ಟು ಬಂದೀನಿ ನೋಡಕ್ಕೆ ಹಾಕೋ ಹೋಗಿಲ್ರಿ ಯಾಕೋ ಮಳಿ ಜಿಡ್ಜಿಟ್ಟಿ ಬರಾಕತ್ತಂತ ಹೇಳಂದ ಚಪಾತಿ ರೀ ಅನ್ನ ಮತ್ತು ಚೌಳಿಕಾಯಿ ಪಲ್ಯ ಬೆಳಿಗ್ಗೆ ಮಾಡಿದ್ದಲ್ರಿ ಅದು ಹಂಗೆ ಐತ್ರಿ ಉಂಡಿಲ್ಲ ಬೇಳೆ ಸಾರು ಅನ್ನ ಎಲ್ಲ ರೆಡಿ ಆಯ್ತು. ಈಗ ಒಂದು ಸ್ವಲ್ಪ ಚಪಾತಿ ಮಾಡ್ಬೇಕಂತ ಅಂದು ಇಲ್ಲಿ ಚಪಾತಿ ಮಾಡ್ಕೊಳಕತ್ತೀನಿ ನೋಡ್ರಿ ನಾನು ಸ್ವಲ್ಪ ಬಿಸಿ ಅಂದ್ರೆ ಜೋಳ ತೊಗೊಂಬಂದಿನಿ ರೀ ಅಲ್ಲಿ ಅಮ್ಮ ಕಡೆ ಹೋದಾಗ ರೀ ಹಿಟ್ಟು ಖಾಲಿ ಆಗಿತ್ತು ಅಂತ ಚಪಾತಿ ಇಲ್ಲ ನಾನು ಚಪಾತಿ ಮಾಡ್ತಿದ್ದಿಲ್ಲ ರೀ ನಾನು ಹಿಟ್ಟು ಖಾಲಿ ಆಗಿತ್ತು ನಮಗೇನು ಹೊಟ್ಟೆ ಹಸುವಾಗಿಲ್ಲ ರೀ ಅಮ್ಮನ ಭಾವನ ಉಂತಾರಲ್ಲ ರೀ ಬಿಸಿವು ಹಾಗಾಗಿ ಸ್ವಲ್ಪ ಬಿಸಿ ಚಪಾತಿ ಮಾಡಿಟ್ರತ್ತಂತಂದು ಮಾಡಕತ್ತೀರಿ ನೋಡಿರಿ ಚಪಾತಿ ಮಾಡೋದನ್ನ ಆ ಥರ ನಿಂತೀಗ ಈಗ ಸಾರಿದ್ರಿ ಏನು ಮೆಸೇಜ್ ರೀ ಸಾರಿವು ಫೋನ್ ಬರ್ತಿರ್ತಾವ್ರಿ ಹಂಗೆ ಅದ್ರ ಜೋಡಿ ಎಲ್ಲ ಮಾಡ್ಕೊತಾನೆ ಇದು ಮಾಡತ್ತೀನಿ ನಾನು ಆಕೆ ಪಾಪ ಅರ್ಶಿಯನ್ನು ಮತ್ತೆಲ್ಲ ಮಾಡಿಲ್ರಿ ಇದು ಓದ್ಕೊಳಕತ್ತಾಳ್ರಿ ಆಕಿನ ಬರ್ಕೊಳ್ಳೋದೈತಿ ಅಂತ ಹೋಮ್ವರ್ಕ್ ಎಲ್ಲ ಮಾಡ್ಕೊಳಕತ್ತಾಳ ಅದಕ್ಕೆ ಒಂದು ಸ್ವಲ್ಪ ಬಾಂಡೆ ಒಂದಿಷ್ಟು ಅದಾವ್ರಿ ತಿಕ್ಬಿಟ್ನಿ ಅಂದ್ರೆ ಮತ್ತು ಅಮ್ಮ ಬಂದಮೇಲೆ ಮೀನದ್ದು ಅಷ್ಟ ತೊಳೆಬಿಡ್ತಾರೆ ನೋಡಿರಿ ಮೆಸೇಜ್ ಸೀರೆ ಇನ್ಸ್ಟಾಗ್ರಾಮ್ನೊಳಗೆಲ್ಲ ಈಗ ಫೋನ್ ನಂಬರ್ ಕೊಟ್ಬಿಟ್ಟಿವಲ್ರಿ ಸಾಕಷ್ಟು ಜನ ರೀ ಮೆಸೇಜ್ ಮೇಲೆ ಮೆಸೇಜು ಫೋನಿನ ಮೇಲೆ ಫೋನ್ ರೀ ಆದ್ರೆ ತೊಗೊಳಕತ್ತಾರೆ ಆದ್ರೆ ಒಂದು 10 ಜನ ನಮ್ಗೆ ಫೋನ್ ಮಾಡಿ ಮೆಸೇಜ್ ಮಾಡ್ಯಾರಂದ್ರೆ ಒಂದು ಇಬ್ಬರ ತೊಗೊಳ್ತಾರೆ ಖುಷಿ ಆಗುತ್ತೆ ರೀ. ಅಮ್ಮ ಬಂದ್ರೆ ಎಲ್ಲ ಮೀನದ್ದೆಲ್ಲ ನಾನು ತೊಳೆದಿಟ್ಟೆ ಅರ್ಶಿ ಅವ್ರಿಗೆ ಊಟಕ್ಕೆ ಕೊಟ್ಟು ಮತ್ತು ಅವೆಲ್ಲ ಬಾಂಡೆ ತೊಗೊಂಡು ಬಂದ್ರಿಕಿ ನಾ ಬೆಳಗ್ಗೆ ತೊಳ್ಕೊಂತ ಬಿಡುವ ನಾ ಬೆಳಗ್ಗೆ ಅಂತಂದ್ರೆ ಕೇಳವಲ್ರಿ ಬ್ಯಾಡ್ತಾವ ನಾ ತೊಳೆದಿಡ್ತೀನಿ ಅಂತಂದು ತಿಕ್ಕಾಕತ್ತಾಳ್ರಿ. ನೀರು ಭಾಳ ಚೆಲ್ಬಿಡುವ ಆ ಸಿಂಟೆಕ್ಸ್ನಾಗ ನೀರು ಖಾಲಿ ಆದ ನೋಡು. ಎಲ್ಲರೂ ಕಮೆಂಟ್ ಮಾಡಾಕತ್ತೀರಿ ಹುಡುಗ ಯಾರು ಅಂತಂದು ಕೇತನ್ ಕಟ್ಟಿ ಮನಿ ಅನ್ನೋರಂತ ಒಂದು ಇದನ್ನು ಕಮೆಂಟ್ ಹಾಕಿಬಿಟ್ರಿ ಮುನ್ನನ್ನೋರು ಲೈಕ್ ಮಾಡಿರಿ ಅಂಥೇಳಿ ಅಂದ್ರಿ. ಎಷ್ಟೋ ಲೈಕ್ ಬಂದವ್ರಿ ಆ ಇದಕ್ಕೆ ರೀ ಕಮೆಂಟಿಗೆ ನೋಡಿದೆ ನಾನು. ಇರ್ರಿ ಇನ್ನೊಂದು ಸ್ವಲ್ಪ ದಿನ ಅಲ್ರಿ ಇನ್ನೇನು ಅಲ್ಲೇ ಇನ್ನೊಂದು 15 ದಿನ ಆದರೆ ಇದಕ್ಕೆ 2 ತಿಂಗಳು ಮುಗಿದು ಹೋಗ್ತೈತ್ರಿ. ಅವಾಗ ಎಲ್ಲರಿಗೂ ಗೊತ್ತಾಗುತ್ತಲ್ರಿ ಅವಾಗನೇ ಹೇಳಬೇಕು ಅಂತ ನನ್ನ ಆಸೆ ರೀ. ಯಾರೇ ಯಾಕಾಗಿರಲಿ ಅವಾಗನೇ ಹೇಳಬೇಕು ಅಂತೇಳಿ ಅನ್ನೋದು ನನ್ನೊಂದು ಆಸೆ ರೀ. ಆದರೆ ಇರೋದಂತೂ ಗ್ಯಾರಂಟಿ ಅನ್ನೋದ್ರ ಗೊತ್ತಾಯ್ತಲ್ಲ ರೀ ನಿಮ್ಗೆ ನಾನಂತೂ ಸುಳ್ಳು ಹಾಕತ್ತಿಲ್ಲಲ್ರಿ. ಹಾಗಾಗಿ ನೋಡೋಣ್ರಿ ಹುಡುಗ ಯಾರು ಅನ್ನೋದನ್ನು ಅವಾಗ ನೋಡೋಣ ಅಂತ ಫ್ರೆಂಡ್ಸ. ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.